ಖಾಲಿಯಾಗಿರುವಂಥ ಟೂತ್ಪೇಸ್ಟ್ ಕವರ್ ಇದ್ರೆ ಸಾಕು, ತುಂಬಾನೇ ಈಸಿಯಾಗಿ ಪಾತ್ರೆಗಳನ್ನೆಲ್ಲ ಪಟ ಪಟ ಅಂತ ಹೇಳಿ ತೊಳೆದು ಬಿಡ್ಬೋದು. ಹಂಗಪ್ಪ ಅಂತ ನೋಡೋಣ ಬನ್ನಿ. ಈಗ ನಾನು ಖಾಲಿಯಾಗಿರುವಂಥ ಟೂತ್ಪೇಸ್ಟನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಸ್ವಲ್ಪ ನೀರು ತೊಗೋಬೇಕಾಗುತ್ತೆ. ನೀರಿನಲ್ಲಿ ಇದನ್ನು ಹಾಕೋಬೇಕಾಗುತ್ತೆ. ನೀರಿನಲ್ಲಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಈ ಥರ ಮಿಶ್ರಣ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಪೇಸ್ಟ್ನ ಅಂಶ ಅನ್ನೋದು ಇರುತ್ತೆ, ಅದೆಲ್ಲ ಈ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ. ನೋಡಿ, ಜಸ್ಟ್ ಹೀಗೆ ಮಾಡಿದ್ರಾಯ್ತು. ನೀರಿಗೆ ಹಾಕ್ಬಿಟ್ಟು ಆ ಪೇಸ್ಟ್ ಎಷ್ಟು ಉಳಿದಿರುತ್ತೆ ಅಂತಂದರೆ ನಾವು ಖಾಲಿ ಉಪಯೋಗಿಲ್ಲ ಅಂತ ಹೇಳಿ ಬಿಸಾಡ್ತೀವಿ. ಆ ಥರ ಬಿಸಾಡೋ ಬದಲಿಗೆ ಈ ಥರ ನಾವು ಯೂಸ್ ಮಾಡ್ಕೋಬೋದು. ನೋಡಿ, ಈಗ ಪೇಸ್ಟ್ನ ಅಂಶ ಎಲ್ಲ ಈ ನೀರಿನಲ್ಲಿ ಬಂದಿದೆ. ಈ ಒಂದು ನೀರು ಕ್ಲೀನಿಂಗ್ ಲಿಕ್ವಿಡ್ ಸಿದ್ಧ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಿದ್ಧ ಆಗಿದೆ ಅಂತೇಳಿ. ಈಗ ಪಾತ್ರೆ ತೊಳೆಯೋದಕ್ಕೆ ಅಂತೇಳಿ ನಾವು ಸಾಮಾನ್ಯವಾಗಿ ಈ ಡಿಶ್ ವಾಷಿಂಗ್ ಲಿಕ್ವಿಡನ್ನು ತರ್ತೀವಿ ಅಲ್ವಾ, ಇದು ಖಾಲಿ ಆಗ್ಬಿಟ್ಟಿರುತ್ತೆ, ಒಂದು ಚೂರೇ ಇರುತ್ತೆ. ಏನಪ್ಪ ಮಾಡೋದು ಅಂತೇಳಿ ಚಿಂತೆ ಮಾಡೋದು ಬೇಡ. ಈ ಥರ ಪೇಸ್ಟ್ನ ಲಿಕ್ವಿಡನ್ನು ನಾವು ಸಿದ್ಧ ಮಾಡಿಕೊಂಡು ಅದನ್ನು ಆ ಲಿಕ್ವಿಡನ್ನು ಈ ಒಂದು ಡಿಶ್ ವಾಷಿಂಗ್ ಲಿಕ್ವಿಡ್ ಜೊತೆ ಮಿಶ್ರಣ ಮಾಡ್ಕೊಂಡ್ಬಿಟ್ರೆ ನೋಡಿ, ಇದನ್ನು ನಾವು ಸುಮಾರು ದಿನಗಳ ಕಾಲ ಬಳಸ್ಕೊಳ್ಬೋದು. ನಾನು ಸ್ವಲ್ಪ ಲಿಕ್ವಿಡನ್ನು ತೊಗೊಂಡಿದ್ದೀನಿ, ಟೂತ್ ಪೇಸ್ಟ್ನ ಲಿಕ್ವಿಡನ್ನು ಹಾಕೊಂಡಿದ್ದೀನಿ, ಅದ್ರ ಜೊತೆಗೆ ಡಿಶ್ ವಾಷಿಂಗ್ ಲಿಕ್ವಿಡ್ ಎರಡು ಮಿಶ್ರಣ ಮಾಡಿದ್ದೀನಿ. ಪಾತ್ರೆಗಳಂತೂ ತುಂಬ ಚೆನ್ನಾಗಿ ಪಳಪಳ ಅನ್ನೋ ಥರ ಕ್ಲೀನ್ ಆಗ್ತವೆ. ಪಾತ್ರೆ ತೊಳೆಯೋದಕ್ಕೂ ಕೂಡ ಈ ಲಿಕ್ವಿಡನ್ನು ಬಳಸ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಎಲ್ಲ ಪಾತ್ರೆಗಳು ಪಳಪಳ ಅಂತೇಳಿ ಹೊಳಿತಾ ಇದೆ ನೋಡಿ. ಈ ಒಂದು ಲಿಕ್ವಿಡ್ ಬಳಸಿ ನಾವು ಪಾತ್ರೆ ತೊಳೆದ್ರೆ ಹೆಚ್ಚು ಲಿಕ್ವಿಡ್ ಬೇಕಾಗೋದಿಲ್ಲ. ಸ್ವಲ್ಪ ಲಿಕ್ವಿಡ್ ನೋಡಿ, ನಾನು ಎಷ್ಟೊಂದು ಪಾತ್ರೆಗಳನ್ನು ತೊಳೆದಿದ್ದೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಪಾತ್ರೆಗಳು ಕೂಡ ಅಷ್ಟೇ ಪಳಪಳ ಅಂತೇಳಿ ಹೊಳೆಯುತ್ತೆ. ಜಿಡ್ಡಿನ ಅಂಶ ಎಲ್ಲ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ. ಖಂಡಿತ ಖಾಲಿಯಾಗಿದೆ ಅಂತ ಹೇಳಿ ಟೂತ್ ಪೇಸ್ಟ್ನ ಕವರನ್ನು ಬಿಸಾಕಕ್ಕೆ ಹೋಗಬೇಡಿ. ಈ ರೀತಿ ಯೂಸ್ ಮಾಡ್ಕೊಳ್ಬಹುದು, ಬಳಸ್ಕೊಳ್ಬಹುದು.